ನೀವು ಫೇಸ್ಬುಕ್, ಗೂಗಲ್, ಟ್ವಿಟರ್, ಜಿಮೇಲ್ ಅಕೌಂಟ್ ಬಳಸ್ತೀರಾ? ಹಾಗಾದ್ರೆ ನಿಮ್ಮ ಅಕೌಂಟ್ನಲ್ಲಿನ ಮಾಹಿತಿ ಸೋರಿಕೆಯಾಗಬಹುದು. ವಿಶ್ವದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಡೇಟಾ ಕಳ್ಳತನವಾಗಿದೆ. 30 ಡೇಟಾ ಬೇಸ್ಗಳ ಬೃಹತ್ ಸಂಗ್ರಹದಲ್ಲಿ 16 ಬಿಲಿಯನ್ ಅಕೌಂಟ್ ಪಾಸ್ವರ್ಡ್ ಲೀಕ್ ಆಗಿದೆ ಅಂತ ಸೈಬರ್ ಭದ್ರತಾ ಸಂಶೋಧಕರು ದೃಢೀಕರಿಸಿದ್ದಾರೆ. ಕೇವಲ ಮಾಹಿತಿಗಳ ಸೋರಿಕೆಯಲ್ಲ, ಜೊತೆಗೆ ದುರ್ಬಳಕೆ ಮಾಡುವುದಕ್ಕಾಗಿಯೇ ರೂಪುರೇಷೆ ಮಾಡಲಾಗಿದೆಯಂತೆ. ಖಾತೆಗಳನ್ನು ಹ್ಯಾಕ್ ಮಾಡಿ ವೈಯಕ್ತಿಕ ಮಾಹಿತಿ, ಫೋಟೋಗಳು, ವಿಡಿಯೋಸ್ಗಳು, ದಾಖಲೆಗಳನ್ನು ಕದಿಯಲಾಗ್ತಾ ಇದೆ. ಯಾವುದೇ ಅಕೌಂಟ್ ಇದ್ರೂ ಡಾರ್ಕ್ ವೆಬ್ನಲ್ಲಿ ಪಾಸ್ವರ್ಡ್ ಸುಲಭವಾಗಿ ಲಭ್ಯವಾಗುತ್ತೆ. ಕಡಿಮೆ ಟೆಕ್ನಿಕಲ್ ಸ್ಕಿಲ್ ಇದ್ರೂ ಪರವಾಗಿಲ್ಲ. ವ್ಯಾಪಾರ ವ್ಯವಹಾರಗಳು, ಸರ್ಕಾರಿ ಸಂಘ ಸಂಸ್ಥೆಗಳು, ಇಂಟರ್ನೆಟ್ ಬಳಕೆದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ. ಇದುವರೆಗೆ ದಾಖಲಾದ ಅತಿ ದೊಡ್ಡ ಡೇಟಾ ಉಲ್ಲಂಘನೆಗಳಲ್ಲಿ ಒಂದಾಗಿದೆಯಂತೆ. ಸೈಬರ್ ಭದ್ರತಾ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತನ್ನ ಬಳಕೆದಾರರ ಮಾಹಿತಿ ಸುರಕ್ಷತೆಗಾಗಿ ಗೂಗಲ್ ಹಲವು ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿದೆ. ಖಾತೆ ಪ್ರವೇಶಕ್ಕೂ ಮುನ್ನ ದೃಢೀಕರಣ, ಪಾಸ್ವರ್ಡ್ ಬದಲಾವಣೆ, ತಮ್ಮ ಅಕೌಂಟ್ಗಳಿಗೆ ಬಯೋಮೆಟ್ರಿಕ್, ಫೇಸ್ ಸ್ಕ್ಯಾನ್, ಫಿಂಗರ್ ಪ್ರಿಂಟ್, ಪ್ಯಾಟರ್ನ್ ಲಾಕ್ ಇಟ್ಟುಕೊಳ್ಳುವಂತೆ ಸಲಹೆಯನ್ನ ನೀಡಿದೆ. ಇನ್ನು ತಮ್ಮ ಖಾತೆಗಳನ್ನು ಅಪ್ಗ್ರೇಡ್ ಮಾಡಿ ಡಿಫರೆಂಟ್ ಪಾಸ್ವರ್ಡ್ ಕೀಗಳನ್ನು ಬಳಸೋಕೆ ಗೂಗಲ್ ಮನವಿ ಮಾಡಿದೆ. ಈ ಮೂಲಕ ತಮ್ಮ ಖಾತೆಗಳ ಮೇಲೆ ನಿಯಂತ್ರಣ ಹೊಂದಿರಬಹುದು. ಸೋರಿಕೆಗೆ ಅವಕಾಶ ಇರೋದಿಲ್ಲ ಅಂತ ಗೂಗಲ್ ಸಲಹೆಯನ್ನ ನೀಡಿದೆ.